ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಮುಖವಾಗಿರುವಂಥ ಹಿಸ್ಟ್ರಿ ಕ್ಲಾಸ್ ಇದೆ ನೋಡಿ. ಆ ಹಿಸ್ಟ್ರಿನಲ್ಲಿ ಯಾವುದಪ್ಪ ಅಂತಂದರೆ ಸೂರ್ ಸಂತತಿ. ಓಕೆ, ಸೂರ್ ಸಂತತಿಯ ಇತಿಹಾಸದ ಬಗ್ಗೆ ಪ್ರಮುಖ 20 MCQs ನೋಡಿಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಬೇಗನೆ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಶೇರ್ ಶಾ ಸೂರಿ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಇವು ನೋಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆಗಳಿರ್ತವೆ ಅಂತಲೇ ಅನ್ಬೋದು. ಓಕೆ, ರಿಪೀಟೆಡ್ ಆದಂಥ ಪ್ರಶ್ನೆಗಳಿದ್ದಾವೆ, ಜೊತೆಗೆ ಹೊಸ ಒಂದು ಪ್ರಶ್ನೆಗಳು ಕೂಡ ಇದ್ದಾವೆ ನೋಡಿರಿ. ಈ ರೀತಿಯಾಗಿ ಚಾಪ್ಟರ್ ವೈಸ್ ರೀತಿಯಲ್ಲಿ ಕಲಿಬೇಕಾಗ್ತದೆ. ಚಾಪ್ಟರ್ ವೈಸ್ ಇದೆ ನೋಡಿ. ಇವತ್ತಿನ ಒಂದು ವಿಡಿಯೋ ಶೇರ್ ಶಾ ಸೂರಿ, ಈ ಒಂದು ರಾಜಮಾಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದ ಎರಡನೇ ಅಫ್ಘಾನ್ ಸಾಮ್ರಾಜ್ಯವಾದ ಸೂರ್ ಸಂತತಿಯ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ. ಸೂರ್ ಸಂತತಿ ಬಗ್ಗೆ ನೋಡಿಕೊಳ್ತಾ ಇದ್ದೀವಿ. ಅದರ ಒಂದು ಸ್ಥಾಪಕ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಎಲ್ಲಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶೇರ್ ಶಾ ಸೂರಿ. ಓಕೆ, ಆಪ್ಷನ್ಸ್ ಬಿ ಶೇರ್ ಶಾ ಸೂರಿ ನೋಡಿ. ಶೇರ್ ಶಾ ಸೂರಿ ಏನಪ್ಪ ಅಂತಂದರೆ ಈ ಒಂದು ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಓಕೆ, ಯಾವಾಗಪ್ಪ ಅಂತಂದರೆ 1540ರಲ್ಲಿ 1540ರಲ್ಲಿ ಏನಪ್ಪ ಅಂತಂದರೆ ಮೊಘಲ್ ಚಕ್ರವರ್ತಿ ಆಗಿರುವಂಥ ಹುಮಾಯೂನನ್ನು ಸೋಲಿಸಿದ ಈ ಒಂದು ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಯಾರು? ಶೇರ್ ಶಾ ಸೂರಿ ದೆಹಲಿಯನ್ನು ಆಕ್ರಮಣ ಮಾಡಿಕೊಳ್ತಾನೆ. ಓಕೆ, ಅದರ ಜೊತೆಗೆ ಲೋಧಿ ಸಂತತಿಯು ಕೂಡ ಮೊದಲ ಒಂದು ಅಫ್ಘಾನ್ ಮನೆತನ ಆಗಿರ್ತದೆ ನೋಡ್ರಿ. ಓಕೆ, ದೆಹಲಿ ಸುಲ್ತಾನರಲ್ಲಿ ಕಂಡುಬರುವಂಥ ಲೋಧಿ ಸಂತತಿ ಏನಪ್ಪ ಅಂತಂದರೆ ಮೊದಲ ಅಫ್ಘಾನ್ ಮನೆತನ. ಎರಡನೇದು ಯಾವುದಪ್ಪ ಅಂತಂದರೆ ಇದು ಸೂರ್ ಸಂತತಿ, ಇದು ಕೂಡ ಅಫ್ಘಾನ್ ಮನೆತನ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ. ಭಾರತದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರಾದ ಶೇರ್ ಶಾ ಸೂರಿಯ ಬಾಲ್ಯದ ಮೂಲ ಹೆಸರೇನಂತ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಪ್ರಮುಖವಾಗಿರುವಂಥ ಪ್ರಶ್ನೆ. ಶೇರ್ ಶಾ ಸೂರಿಯ ಮೂಲ ಹೆಸರೇನಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ನೋಡಿ, ಯಾಕಂದರೆ ಕೇಳಿದ್ದಾರೆ ಈ ಪ್ರಶ್ನೆ. ಓಕೆ, ನಾವು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತಾ ಯಾವ ಪ್ರಶ್ನೆ ಕೇಳಿದ್ದಾರೆ, ಯಾವ ಪ್ರಶ್ನೆ ಕೇಳಿಲ್ಲ ಅಂತ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಫರೀದ್ ಖಾನ್ ಅಂತ ನಾವು ಕರಿತೀವಿ ನೋಡಿ. ಓಕೆ, ಆಪ್ಷನ್ಸ್ ಎ ಸರಿಯಾದ ಉತ್ತರ ಇದೆ ನೋಡಿ, ಫರೀದ್ ಖಾನ್. ನೀವು ಕೂಡ ಬೇಕಾದರೆ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳೋದು ನೋಡಿ. ಇತಿಹಾಸದ ಮೇಲೆ, ಹಿಸ್ಟ್ರಿ ಮೇಲೆ, ಸೂರ್ ಸಂತತಿ ಮೇಲೆ ಕೇಳಿರುವಂಥ ಇದೊಂದು ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಶೇರ್ ಶಾ ಸೂರಿಯ ಮೂಲ ಹೆಸರು ಏನಪ್ಪ ಅಂತಂದರೆ ಫರೀದ್ ಖಾನ್ ಅಂತ ಇರ್ತದೆ. ಆತನ ತಂದೆ ಹೆಸರು ಏನಪ್ಪ ಅಂತಂದರೆ ಹಸನ್ ಖಾನ್ ಸೂರ್. ಈತ ಏನಪ್ಪ ಅಂತಂದರೆ ಬಿಹಾರದ ಒಂದು ಸಸಾರಾಮ್ನಲ್ಲಿ ಜಾಗೀರ್ದಾರ ಆಗಿರ್ತಾನೆ. ಓಕೆ, ಯಾರು? ಶೇರ್ ಶಾ ಸೂರಿಯ ಒಂದು ತಂದೆ ಹಸನ್ ಖಾನ್ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಫರೀದ್ ಖಾನನಿಗೆ ಶೇರ್ ಖಾನ್ ಎಂಬ ಒಂದು ಬಿರುದನ್ನು ನೀಡಿದವರು ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಆಗಿದೆ ನೋಡಿ. ಓಕೆ, ಹುಲಿಯನ್ನು ಕೊಂದವನು ಅಂತ ಹೇಳ್ತಾರೆ. ಶೇರ್ ಖಾನ್ ಅಂದರೆ ಏನಪ್ಪ ಅಂತಂದರೆ ಹುಲಿಯನ್ನು ಕೊಂದವನು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಹಾರ್ ಖಾನ್ ಲೋಹಾನಿ ಅವರು ಏನಪ್ಪ ಅಂತಂದರೆ ಈ ಒಂದು ಶೇರ್ ಖಾನ್ ಎಂಬ ಒಂದು ಬಿರುದನ್ನು ನೀಡ್ತಾರೆ ನೋಡ್ರಿ. ಓಕೆ, ಫರೀದ್ ಖಾನ್ಗೆ. ಯಾರು? ಬಹಾರ್ ಖಾನ್ ಲೋನಿ. ಇದೇನಪ್ಪ ಅಂತಂದರೆ ದಕ್ಷಿಣ ಬಿಹಾರದ ದೊರೆ ಆಗಿರ್ತಾನೆ ಈ ಒಂದು ಬಹಾರ್ ಖಾನ್ ಲೋನಿ. ಈತೇನಪ್ಪ ಅಂತಂದರೆ ಒಂದಿನ ಹುಲಿಯನ್ನು ಬೇಟೆಯಾಡಲು ಫರೀದ್ ಖಾನ್ ಜೊತೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಹುಲಿ ಏನಪ್ಪ ಅಂತಂದರೆ ಈ ಒಂದು ಬಹಾರ್ ಖಾನ್ ಲೋನಿಯ ಮೇಲೆ ಆಕ್ರಮಣ ಮಾಡ್ತದೆ. ಆ ಸಮಯದಲ್ಲಿ ಫರೀದ್ ಖಾನ್ ಏನಪ್ಪ ಅಂತಂದರೆ ತನ್ನ ಕತ್ತಿಯಿಂದ ಏನಪ್ಪ ಅಂತಂದರೆ ಒಂಟಿಯಾಗಿ ಹುಲಿಯನ್ನು ಕೊಲೆ ಮಾಡ್ತಾನೆ. ಓಕೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀವಿ, ಕೊಲ್ಲುತ್ತಾನೆ. ಅದರಿಂದ ಏನಪ್ಪ ಅಂತಂದರೆ ಬಹಾರ್ ಖಾನ್ ಲೋನಿ ಈತನಿಗೆ ಮೆಚ್ಚುಗೆಯಿಂದ ಈ ಒಂದು ಬಿರುದನ್ನು ನೀಡ್ತಾನೆ ನೋಡ್ರಿ. ಓಕೆ, ಯಾರು? ಬಹಾರ್ ಖಾನ್ ಲೋನಿ ಈ ಒಂದು ಬಿರುದನ್ನು ನೀಡ್ತಾನೆ. ಅದಕ್ಕಾಗಿ ಶೇರ್ ಶಾ ಸೂರಿ ಎಂಬ ಒಂದು ಹೆಸರು ಇತ್ತಕ್ಕೆ ಬರ್ತದೆ. ಶೇರ್ ಖಾನ್ ಎಂಬ ಒಂದು ಬಿರುದನ್ನು ನೀಡ್ತಾನೆ, ಅದಕ್ಕಾಗಿ ಶೇರ್ ಶಾ ಸೂರಿ ಎಂಬ ಒಂದು ಹೆಸರು ಬರ್ತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. 1539ರಲ್ಲಿ ನಡೆದಂಥ ಪ್ರಸಿದ್ಧ ಚೌಸ ಕದನದಲ್ಲಿ ಶೇರ್ ಖಾನ್ ಯಾರನ್ನು ಸೋಲಿಸಿದನಂತ ಕೊಟ್ಟಿದ್ದಾರೆ. ಯಾರನ್ನು? ಶೇರ್ ಖಾನ್ ಸೋಲಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ 1539ರಲ್ಲಿ. ಚೌಸ ಕದನ ಯಾವಾಗ ನಡೀತಂತ ಅಂದರೆ 1539ರಲ್ಲಿ ನಡೀತದೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಹುಮಾಯೂನನ್ನು ಸೋಲಿಸ್ತಾನೆ. ಯಾರು? ಶೇರ್ ಖಾನ್. ಶೇರ್ ಶಾ ಸೂರಿ ಯಾರಪ್ಪ ಅಂತಂದರೆ ಹುಮಾಯೂನನ್ನು ಸೋಲಿಸ್ತಾನೆ ನೋಡಿ ಚೌಸ ಕದನದಲ್ಲಿ 1539ರಲ್ಲಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಚೌಸ ಕದನದಲ್ಲಿ ಶೇರ್ ಖಾನ್ ಮೊಘಲ ಒಂದು ಚಕ್ರವರ್ತಿ ಆಗಿರುವಂಥ ಹುಮಾಯೂನನ್ನು ಹೀನಾಯಾನವಾಗಿ ಸೋಲಿಸ್ತಾನೆ.
ಈ ಬಾರಿ ಗೆಲುವಿನ ನಂತರ ಆತ ತನ್ನದೇ ಆದ ಶೇರ್ ಶಾಹ ಎಂಬ ಒಂದು ರಾಜ್ಯ ಬಿರುದೊಂದಿಗೆ ಆಳ್ವಿಕೆಯನ್ನು ಮಾಡುತ್ತಾನೆ ನೋಡ್ರಿ. ಓಕೆ, ಅಳವಡಿಸಿಕೊಳ್ಳುತ್ತಾನೆ. ಇದು ಶೇರ್ ಖಾನ್ ಎಂಬ ಒಂದು ಶೇರ್ ಶಾಹ ಎಂಬ ಒಂದು ರಾಜ್ಯ ಬಿರುದನ್ನು ಏನಪ್ಪ ಅಂತಂದರೆ ಈ ಒಂದು ಚೌಸ ಕದನ ನಂತರ ತಾನು ಇಟ್ಕೊಳ್ತಾನೆ ನೋಡ್ರಿ. 1539ರಲ್ಲಿ ಚೌಸ ಕದನ ನಡೀತದೆ. ನೆಕ್ಸ್ಟ್ ಪ್ರಶ್ನೆ, ಹುಮಾಯೂನನ್ನು ಸಂಪೂರ್ಣವಾಗಿ ಸೋಲಿಸಿ ದೆಹಲಿಯ ಸಿಂಹಾಸನವನ್ನು ವಶಪಡಿಸಿಕೊಂಡ ಕದನ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಚೌಸ ಕದನ ನಂತರ ಇನ್ನೊಂದು ಕದನ ಆಗುತ್ತೆ. ಅದು ಯಾವಾಗಪ್ಪ ಅಂತಂದರೆ 1 ವರ್ಷದ ನಂತರ 1504ರಲ್ಲಿ ಇನ್ನೊಂದು ಕದನ ಆಗ್ತದೆ. ಆ ಒಂದು ಕದನ ನಂತರ ಏನಪ್ಪ ಅಂತಂದರೆ ಶೇರ್ ಶಾ ಸೂರಿ ದೆಹಲಿಯ ಒಂದು ಸಿಂಹಾಸನವನ್ನು ವಶಪಡಿಸಿಕೊಳ್ಳುತ್ತಾನೆ. ಓಕೆ, ಇದು ಯಾವ ಕದನ ಅಂತ ಕೊಟ್ಟಿದ್ದಾರೆ, 1504ರಲ್ಲಿ ಆದಂಥ ಕದನ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಿಲ್ಗ್ರಾಮ್ ಅಥವಾ ಕನೌಜ್ ಕದನ ಅಂತ ಕರೀತಾರೆ ನೋಡಿರಿ. ಕನೌಜ್ ಕದನ, ಬಿಲ್ಗ್ರಾಮ್ ಕದನ ಅಂತ ಕೂಡ ಕರೆಯುತ್ತಾರೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ ಸ್ನೇಹಿತರೆ. 1540ರಲ್ಲಿ ಏನಪ್ಪ ಅಂತಂದರೆ ಕನೌಜ್ ಅಥವಾ ಬಿಲ್ಗ್ರಾಮ್ ಕದನದಲ್ಲಿ ಹುಮಾಯೂನನ್ನು ಸಂಪೂರ್ಣವಾಗಿ ಸೋಲಿಸಿಗಿಸಿಂದ ಭಾರತದಿಂದ ಪಲಾಯನ ಮಾಡುವಂತೆ ಶೇರ್ ಶಾ ಸೂರಿ ಮಾಡ್ತಾನೆ. ಓಕೆ, ಶೇರ್ ಶಾ ಸೂರಿ ಏನಪ್ಪ ಅಂತಂದರೆ ಅಧಿಕೃತವಾಗಿ ದೆಹಲಿಯಲ್ಲಿ ಸೂರ್ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡುತ್ತಾನೆ 1540ರಲ್ಲಿ. ಓಕೆ, 1540ರಿಂದ ಏನಪ್ಪ ಅಂತಂದರೆ ಈ ಒಂದು ಸೂರ್ ಸಂತತಿ ಆಗುತ್ತದೆ, ಸ್ಥಾಪನೆ ಆಗುತ್ತದೆ ನೋಡ್ರಿ. 1540ರಲ್ಲಿ ಸೂರ್ ಸಂತತಿ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೂಪಾಯಿ ಎಂಬ ಬೆಳ್ಳಿಯ ನಾಣ್ಯವನ್ನು ಪರಿಚಯಿಸಿದವರು ಯಾರಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೂಪಾಯಿ ನಾಣ್ಯವನ್ನು ಪರಿಚಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಶೇರ್ ಶಾ ಸೂರಿ ಅವರು ಏನಪ್ಪ ಅಂತಂದರೆ ಈ ಒಂದು ರೂಪಾಯಿ ಎಂಬ ಒಂದು ಬೆಳ್ಳಿಯ ನಾಣ್ಯವನ್ನು ಪರಿಚಯ ಮಾಡ್ತಾರೆ. ಇಂದಿಗೂ ಕೂಡ ಈ ಒಂದು ರೂಪಾಯಿ ಅನ್ನುವ ಹೆಸರು ನಮ್ಮ ಒಂದು ಪ್ರಸ್ತುತ ಕೂಡ ಇದೆ ನೋಡಿ. ನಾವು ಕೂಡ ಈ ಒಂದು ರೂಪಾಯಿಯನ್ನು ಬಳಕೆ ಮಾಡ್ತಾಯಿದ್ದೀವಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿರಿ. ಶೇರ್ ಶಾ ಸೂರಿ ಏನಪ್ಪ ಅಂತಂದರೆ ಹಳೆಯ ನಾಣ್ಯಗಳ ಒಂದು ರದ್ದುಗೊಳಿಸಿ ಏನು ಮಾಡ್ತಾನಂದರೆ 178 ಗ್ರೈನ್ಸ್ ತೂಕದ ಬೆಳ್ಳಿಯ ಒಂದು ರೂಪಾಯ ಮತ್ತು ದಾಮ್ ಎಂಬ ಒಂದು ತಾಮ್ರದ ನಾಣ್ಯಗಳನ್ನು ಪರಿಚಯ ಮಾಡ್ತಾನೆ. ಓಕೆ, ದಾಮ್ ಅಂದರೆ ತಾಮ್ರ ನಾಣ್ಯ, ರೂಪಾಯಿ ಅಂದರೆ ಏನಪ್ಪ ಅಂತಂದರೆ ಬೆಳ್ಳಿಯ ನಾಣ್ಯಗಳನ್ನು ಪರಿಚಯ ಮಾಡ್ತಾನೆ ಶೇರ್ ಶಾ ಸೂರಿ. ಇದುವೇ ಕೂಡ ಇಂದಿನ ಒಂದು ಆಧುನಿಕ ರೂಪಾಯಿ ಮೂಲವಾಗಿ ನಿಂತಿದೆ ಅಂತ ಹೇಳ್ಬೋದು. ಈಗ ಕೂಡ ನಾವು ರೂಪಾಯಿಯನ್ನು ಬಳಕೆ ಮಾಡ್ತಾಯಿದ್ದೀವಿ. ನಿಮಗೆ ಇಂಡಿಯನ್ ರೂಪಿ ಆಗಿದೆ ನೋಡಿ. ಓಕೆ, ಭಾರತ ದೇಶದ ಕರೆನ್ಸಿ ಯಾವುದಂದರೆ ರೂಪಿ ಆಗಿದೆ. ಓಕೆ, ಅದು ಈ ಒಂದು ಪದ್ಧತಿಯಿಂದನೇ ಬಂದಿದೆ ನೋಡಿ. ನೆಕ್ಸ್ಟ್, ಶೇರ್ ಶಾ ನಿರ್ಮಿಸಿದ ಬಂಗಾಳದ ಸೋನಾರ್ ಗಾಂವ್ನಿಂದ ಪೇಶಾವರದವರೆಗೆ ವಿಸ್ತರಿಸಿದ ಐತಿಹಾಸಿಕ ರಸ್ತೆ ಹೆಸರು ಏನಂತ ಕೊಟ್ಟಿದ್ದಾರೆ. ಓಕೆ, ರಸ್ತೆಯಲ್ಲಿ ಪ್ರಮುಖವಾಗಿ ಶೇರ್ ಶಾ ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ರಸ್ತೆಯನ್ನು ಹಾಕುತ್ತಾನೆ. ಇಲ್ಲಿ ಬಂಗಾಳದ ಸೋನಾರ್ ಗಾಂವ್ನಿಂದ ಪೇಶಾವರದವರೆಗೆ ವಿಸ್ತರಿಸಿದ ಆ ಒಂದು ರಸ್ತೆಯ ಹೆಸರೇನಂತ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ರಸ್ತೆಯ ಹೆಸರೇನು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಆಗಿದೆ ನೋಡಿ. ಸಡಕ್ಕೆ ಅಜಮ್ ಅಂತ ಕರೀತಾರೆ ಆ ಒಂದು ರಸ್ತೆಯ ಹೆಸರು. ಈ ಒಂದು ರಸ್ತೆ ನಿರ್ಮಾಣ ಮಾಡ್ತಾನೆ ಸೋನಾಗಾಂವ್ನಿಂದ ಪೇಶಾವರದವರೆಗೆ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ತಾನೆ. ಓಕೆ, ಅಲ್ಲಲ್ಲಿ ಜನಗಳಿಗೆ ಏನಪ್ಪ ಅಂತಂದರೆ ವಿಶ್ರಾಂತಿ ಸ್ಥಳವನ್ನು ಕೂಡ ಮಾಡ್ತಾನೆ ನೋಡಿ. ವಿಶ್ರಾಂತಿ ಸ್ಥಳಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಶೇರ್ ಶಾ ಸೂರಿ. ಓಕೆ, ವಾಣಿಜ್ಯ, ಮಿಲಿಟರಿ ಮತ್ತು ಸಾರಿಗೆಯನ್ನು ಸುಧಾರಿಸಲು ಈ ಒಂದು ಬೃಹತ್ ರಸ್ತೆಯನ್ನು ಮರು ನಿರ್ಮಾಣ ಮಾಡಲಾಗುತ್ತದೆ. ಬ್ರಿಟಿಷರ ಕಾಲದಲ್ಲಿ ಇದನ್ನು ಗ್ರ್ಯಾಂಡ್ ಟ್ರಕ್ ರೋಡ್ ಎಂದು ಕರೆಯಲಾಗುತ್ತದೆ ನೋಡ್ರಿ. ಮುಂದೆ ಬಂದಂಥ ಬ್ರಿಟಿಷರು ಏನಪ್ಪ ಅಂತಂದರೆ ಈ ಒಂದು ಗ್ರ್ಯಾಂಡ್ ಟ್ರಕ್ ರೋಡ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಈ ಒಂದು ಸಡಕ್ಕೆ ಅಜಮ್ ಎಂಬ ಒಂದು ರೋಡನ್ನು ಗ್ರ್ಯಾಂಡ್ ಟ್ರಕ್ ರೋಡ್ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಶೇರ್ ಶಾ ಸೂರಿಯ ಭವ್ಯವಾದ ಕೆಂಪು ಮರಳಿನಲ್ಲಿ ಒಂದು ಸಮಾಧಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಶೇರ್ ಶಾ ಸೂರಿಯ ಅಂತ ಸಮಾಧಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಆತನ ಒಂದು ಸಮಾಧಿ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಬಿಹಾರದ ಒಂದು ಸಸಾರಾಮ್ನಲ್ಲಿ ಕಂಡು ಬರ್ತದೆ ನೋಡ್ರಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ. ಬಿಹಾರದ ಒಂದು ಸಸಾರಾಮ್ನಲ್ಲಿ ಶೇರ್ ಶಾ ಸೂರಿಯ ಒಂದು ಸಮಾಧಿ ಕಂಡು ಬರ್ತದೆ ಅಂತಲೇ ಹೇಳ್ತೀವಿ. ಈತ ಏನಪ್ಪ ಅಂತಂದರೆ ತಾನು ಸಾಯುವಂಥ ಮುಂಚಿತವಾಗಿ ಏನಪ್ಪ ಅಂತಂದರೆ ಬಿಹಾರದ ಒಂದು ಸಸಾರಾಮ್ನಲ್ಲಿ ಕೃತಕ ಕೆರೆಯ ಮಧ್ಯೆ ಏನಪ್ಪ ಅಂತಂದರೆ ಕೋನಾಕೃತಿಯ ಒಂದು ಅತ್ಯಂತ ಭವ್ಯವಾದ ಸಮಾಧಿಯನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಾನೆ ಈತ ಸಾಯೋಕ್ಕಂತ ಮುಂಚಿತವಾಗಿ ಇದನ್ನು ನಿರ್ಮಾಣ ಮಾಡಿರ್ತಾನೆ. ನಂತರದಲ್ಲಿ ಈತನನ್ನು ಇಲ್ಲೇ ಸಮಾಧಿ ಮಾಡ್ತಾರೆ ನೋಡ್ರಿ ಬಿಹಾರದ ಒಂದು ಸಸಾರಾಮ್ನಲ್ಲಿ. ಓಕೆ, ಇದೇನಪ್ಪ ಅಂತಂದರೆ ಪ್ರಮುಖವಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಾನೆ.
ನೆಕ್ಸ್ಟ್, ಶೇರ್ಷಾ ಸೂರಿಯು ರೈತರಿಗಾಗಿ ಜಾರಿಗೆ ತಂದ ಭೂಕಂದಾಯ ಪದ್ಧತಿಯ ದಾಖಲೆಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಭೂಕಂದಾಯ ಪದ್ಧತಿಗಳನ್ನು ಏನೆಂದು ಕರೆಯುತ್ತಿದ್ದರು? ಶೇರ್ಷಾ ಜಾರಿ ಮಾಡಿದಂಥ ರೈತರೇ ಒಂದು ಭೂಕಂದಾಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಪಟ್ಟ ಮತ್ತು ಕಬೂಲಿಯತ್ ಎಂಬ ಒಂದು ಹೆಸರಿನಿಂದ ಕರಿತಿರ್ತಾರೆ ಭೂಕಂದಾಯ. ಓಕೆ, ಭೂಕಂದಾಯದ ಬಗ್ಗೆ ಪ್ರಶ್ನೆ ಇದೆ. ಇದು ಭೂಕಂದಾಯದ ಹೆಸರು ಏನಂದರೆ ಪಟ್ಟ ಮತ್ತು ಕಬೂಲಿಯತ್ ಎಂಬ ಹೆಸರಿಂದ ಕರೀತಿರ್ತಾರೆ ನೋಡ್ರಿ. ಓಕೆ, ಇಲ್ಲಿ ಪಟ್ಟ ಅಂದರೆ ಏನಪ್ಪ ಅಂತಂದರೆ ಸರ್ಕಾರವು ರೈತರಿಗೆ ನೀಡುತ್ತಿದ್ದ ಜಮೀನಿನ ಮಾಲೀಕತ್ವದ ಹಕ್ಕುಪತ್ರ ಆಗಿರ್ತದೆ. ಓಕೆ, ಸರ್ಕಾರ ಏನಪ್ಪ ಅಂತಂದರೆ ರೈತರಿಗಾಗಿ ನೀಡುತ್ತಿದ್ದ ಜಮೀನಿನ ಒಂದು ಮಾಲೀಕತ್ವದ ಹಕ್ಕುಪತ್ರ. ಅದೇ ರೀತಿಯಾಗಿ ಕಬೂಲಿಯತ್ ಅಂದರೆ ಏನಪ್ಪ ಅಂತಂದರೆ ರೈತರು ನಿರ್ದಿಷ್ಟ ತೆರಿಗೆಗಳನ್ನು ಕಟ್ಟಲು ಒಪ್ಪಿಕೊಂಡ ಸರ್ಕಾರಕ್ಕೆ ಬರೆದು ಕೊಡುವಂಥ ಪತ್ರವಾಗಿರ್ತದೆ. ಓಕೆ, ಬರೆದು ಕೊಡುವಂಥ ಪತ್ರವಾಗಿರುತ್ತೆ ನೋಡ್ರಿ. ರೈತರು ಏನಪ್ಪ ಅಂತಂದರೆ ಬೆಳೆದಂಥ ಬೆಳೆಯಲ್ಲಿ ಗೇಣಿ ಕೊಡಲು ಅವ್ರೇನು ಕಂದಾಯನ ಕಟ್ತಿರ್ತಾರಲ್ಲ ಅದಕ್ಕೆ ಕಟ್ಟಲು ಒಪ್ಪಿಕೊಂಡಿರುವಂಥ ಸರ್ಕಾರದ ಒಂದು ಪತ್ರ ಆಗಿರ್ತದೆ ನೋಡ್ರಿ. ಇದು ಕಬೂಲಿಯತ್ ಅಂತ ಕರಿತಿರ್ತಾರೆ. ಇದು ಕೂಡ ಗೊತ್ತಿರ್ಬೇಕಾಗ್ತದೆ ನೋಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಶೇರ್ಷಾ ಸೂರಿಯ ಆಡಳಿತದಲ್ಲಿ ಪ್ರಧಾನ ಕಂದಾಯ ಅಧಿಕಾರಿಯಾಗಿದ್ದ ನಂತರ ಅಕ್ಬರ್ನ ಆಸ್ಥಾನದ ಸೇರಿದ ಪ್ರಸಿದ್ಧ ಮಂತ್ರಿ ಯಾರು ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ಕೂಡ ಪ್ರಮುಖ ಆಗಿದೆ ನೋಡಿ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಸಂಭಾವ್ಯತೆ ಜಾಸ್ತಿ ಇರ್ತದೆ. ಓಕೆ, ಅಂದರೆ ಈ ವ್ಯಕ್ತಿ ಮಂತ್ರಿ ಯಾರು? ಪ್ರಸಿದ್ಧ ಮಂತ್ರಿ ಆಗಿರ್ತಾನೆ. ಏನಪ್ಪ ಅಂತಂದರೆ ಮೊದಲು ಶೇರ್ಷಾ ಸೂರಿಯ ಒಂದು ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿ ಆಗಿರ್ತಾನೆ. ನಂತರದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ನ ಒಂದು ರಾಜನ ಆಸ್ಥಾನದಲ್ಲಿ ಮಂತ್ರಿ ಆಗ್ತಾನೆ. ಯಾರಂತ ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಇದರ ಒಂದು ಉತ್ತರವನ್ನು. ಓಕೆ, ಅಕ್ಬರ್ನ ಆಸ್ಥಾನದಲ್ಲಿರುವಂಥ ಕಂದಾಯ ಅಧಿಕಾರಿ ಆಗಿರ್ತಾರೆ ಇವರು ಕೂಡ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ, 1545ರಲ್ಲಿ ಯಾವ ಕೋಟೆ ಮುತ್ತಿಗೆಯ ಸಮಯದಲ್ಲಿ ಮದ್ದುಗುಂಡು ಸ್ಫೋಟಗೊಂಡು ಶೇರ್ಷಾ ಮರಣ ಹೊಂದಿದನಂತ ಕೊಟ್ಟಿದ್ದಾರೆ. ಶೇರ್ಷಾ ಏನಪ್ಪ ಅಂತಂದರೆ 5 ವರ್ಷಗಳ ಕಾಲ ಏನಪ್ಪ ಅಂತಂದರೆ ಆಳ್ವಿಕೆ ಮಾಡ್ತಾನೆ ನೋಡ್ರಿ. 1545ರಲ್ಲಿ ಮರಣ ಹೊಂದುತ್ತಾನೆ. 1545ರಲ್ಲಿ ಯಾವುದೋ ಒಂದು ಕೋಟೆಗೆ ಮುತ್ತಿಗೆ ಆಗ್ತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮದ್ದುಗುಂಡು ಸ್ಫೋಟಗೊಂಡಿಗೆಸಿಂದ ಶೇರ್ಷಾ ಮರಣ ಹೊಂದುತ್ತಾನೆ. ಅದು ಯಾವ ಒಂದು ಕೋಟೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಡಿ ಆಗಿದೆ ನೋಡಿ, ಕಲಿಂಜರ್ ಕೋಟೆ. ಓಕೆ, ಕಲಿಂಜರ್ ಕೋಟೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಮದ್ದುಗುಂಡಿನಿಂದ ಹಾನಿಗೊಂಡಿಗೆಸಿಂದ ಮರಣ ಹೊಂದುತ್ತಾನೆ. ಓಕೆ, ರಜಪೂತರ ಒಂದು ಕಲಿಂಜರ್ ಕೋಟೆ ಮೇಲಿನ ದಾಳಿಯ ವೇಳೆ ಏನಪ್ಪ ಅಂತಂದರೆ ಗೋಡೆಯ ತಗುಲಿ ಹಿಂತಿರುಗಿದ ಒಂದು ಉಕ್ಕ ಎಂಬ ಒಂದು ಪಿರಂಗಿ ಸಿಡಿಮದ್ದು ಶೇರ್ಷಾ ಸೂರಿ ಗಂಭೀರವಾಗಿ ಗಾಯಗೊಳ್ಳುವಂತೆ ಮಾಡುತ್ತದೆ. ಏನಂದರೆ ಕೋಟೆ ಮೇಲೆ ಏನಪ್ಪ ಅಂತಂದರೆ ಇವರು ಬಾಂಬನ್ನು ಹಾಕ್ತಾರೆ. ಆ ಒಂದು ಕೋಟೆಗೆ ಬಡಿದು ತಿರುಗಿ ಮತ್ತೆ ಬಂದು ಏನಪ್ಪ ಅಂತಂದರೆ ಉಕ್ಕ ಎಂಬ ಒಂದು ರಾಡ್ ಏನಪ್ಪ ಅಂತಂದರೆ ಈತನಿಗೆ ಬಡದಗೆಸಿಂದ ಗಂಭೀರ ಗಾಯವನ್ನು ಹೊಂದುತ್ತಾನೆ. ಕೋಟೆ ಒಂದು ವಶವಾದ ಸುದ್ದಿ ಕೇಳಿದ ನಂತರ ಈತ ಮರಣ ಹೊಂದುತ್ತಾನೆ. ಏನಂತಾನೆ? ಮದ್ದುಗುಂಡು ಬಡಿದ ಮರಣ ಹೊಂದುತ್ತಾನೆ. ಯಾರು? ಕಲಿಂಜರ್ ಕೋಟೆ ಮೇಲೆ ದಾಳಿ ಮಾಡಿರ್ತಾನೆ ಶೇರ್ಷಾ ಸೂರಿ, ಮರಣ ಹೊಂದುತ್ತಾನೆ ನೋಡ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಶೇರ್ಷಾ ಸೂರಿಯ ಮರಣದ ನಂತರ ಸೂರ್ ಸಾಮ್ರಾಜ್ಯದ ಸಿಂಹಾಸನವೇರಿದ ಅವನ ಮಗ ಯಾರಂತ ಕೊಟ್ಟಿದ್ದಾರೆ. ಶೇರ್ಷಾ ಸೂರಿಯ ಮಗ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಇಸ್ಲಾಂ ಶಾಹ. ಓಕೆ, ಜಲಾಲನ್ ಖಾನ್ ಅಂತ ಕರಿತಿರ್ತಾರೆ. ಜಲಾಲ್ ಖಾನ್ ಅಂತ ಈತನನ್ನು ಕರಿತಿರ್ತಾರೆ ನೋಡ್ರಿ. ಇಸ್ಲಾಂ ಖಾನ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಶೇರ್ಷಾನ ಮರಣ ನಂತರ ಅವನ ಎರಡನೇ ಮಗ ಆಗಿರುವಂಥ ಜಲಾಲ್ ಖಾನ್ ಏನಪ್ಪ ಅಂತಂದರೆ ಇಸ್ಲಾಂ ಶಾ ಎಂಬ ಒಂದು ಹೆಸರಿನಿಂದ 1545ರಿಂದ 1554ರವರೆಗೆ ಯಶಸ್ವಿಯಾಗಿ ಆಳ್ವಿಕೆ ಮಾಡ್ತಾನಿದ್ದ. 1545ರಿಂದ 1554ರವರೆಗೆ ಏನಪ್ಪ ಅಂತಂದರೆ ಈತ ಆಳ್ವಿಕೆ ಮಾಡ್ತಾನೆ ನೋಡ್ರಿ. ಎಷ್ಟು? 9 ವರ್ಷಗಳ ಕಾಲ ಈತ ಆಳ್ವಿಕೆ ಮಾಡ್ತಾನೆ. ಈತ ಎರಡನೇ ಮಗ ಆಗಿರ್ತಾನೆ ನೋಡ್ರಿ. ಶೇರ್ಷಾ ಸೂರ್ಯ ಎರಡನೇ ಮಗ ಇಸ್ಲಾಂ ಖಾನ್, ಜಲಾಲ್ ಖಾನ್ ಅಂತ ಕರಿತಿರ್ತಾರೆ ಈತಗೆ. ನೆಕ್ಸ್ಟ್, ಸೂರ್ ಸಂತತಿಯ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿರ್ತದೆ. 2024ರಲ್ಲಿ ನಾವು ನೋಡ್ಬೋದು ಗುಪ್ತರ ಆಡಳಿತ ಭಾಷೆ ಯಾವುದಾಗಿತ್ತಂತ ಪ್ರಶ್ನೆ ಬಂದಿತ್ತು. 2024ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ DRCR ಕರೆದಿದ್ರಲ್ಲ, ಆ ಒಂದು ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಗುಪ್ತರ ಅಧಿಕೃತ ಭಾಷೆ ಯಾವುದಾಗಿತ್ತು, ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಕೊಟ್ಟಿದ್ದರು. ಗುಪ್ತರದೇ ಯಾವುದಪ್ಪ ಅಂತಂದರೆ ಸಂಸ್ಕೃತ ನೋಡ್ರಿ. ಅಲ್ಲಿ ಸಂಸ್ಕೃತ ಆಗಿತ್ತು ಗುಪ್ತರದು. ಗುಪ್ತರ ಒಂದು ಆಡಳಿತ ಭಾಷೆ ಯಾವುದಾಗಿತ್ತು? ಸಂಸ್ಕೃತ ಆಗಿರ್ತದೆ. ಓಕೆ, ಇಲ್ಲಿ ಸೂರ್ ಸಂತತಿ ಆಡಳಿತ ಭಾಷೆ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ.
ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪರ್ಷಿಯನ್ ಆಗಿದೆ ನೋಡಿ. ಪರ್ಷಿಯನ್ ಏನಪ್ಪ ಅಂತಂದರೆ ಈ ಒಂದು ಸೂರ್ ಸಂತತಿಯ ಆಡಳಿತ ಭಾಷೆ ಆಗಿರ್ತದೆ. ಮಧ್ಯಕಾಲೀನ ಭಾರತದ ಹೆಚ್ಚಿನ ಒಂದು ಇಸ್ಲಾಮಿಕ್ ಸಾಮ್ರಾಜ್ಯಗಳಂತೆ ಸೂರ್ ಸಂತತಿಯ ಆಡಳಿತ ಅಧಿಕೃತ ಭಾಷೆಯು ಕೂಡ ಪರ್ಷಿಯನ್ ಭಾಷೆ ಆಗಿರ್ತದೆ. ಇದು ನ್ಯಾಯಾಲಯದ ಭಾಷೆ ಎಂದು ಕೂಡ ಕರಿತಾರೆ ನೋಡ್ರಿ. ಅಂದರೆ ಪರ್ಷಿಯನ್ ಭಾಷೆ ಅಂದರೆ ಪಾರ್ಸಿ ಆಗಿರ್ತದೆ ನೋಡ್ರಿ. ಓಕೆ, ಇಲ್ಲಿ ದೆಹಲಿ ಸುಲ್ತಾನರು, ಮೊಘಲರು ಇವರು ಕೂಡ ಪರ್ಷಿಯನ್ ಭಾಷೆಯನ್ನೇ ಕೂಡ ಅಧಿಕೃತ ಭಾಷೆಯಾಗಿ ಜಾರಿಗೊಳಿಸಿರ್ತಾರೆ ಅವರ ಒಂದು ಕಾಲದಲ್ಲಿ ಕೂಡ. ನೆಕ್ಸ್ಟ್ ಪ್ರಶ್ನೆ, ಶೇರ್ ಶಾ ಸೂರಿಯು ದೆಹಲಿಯಲ್ಲಿ ನಿರ್ಮಿಸಿದಂಥ ಪ್ರಸಿದ್ಧ ಐತಿಹಾಸಿಕ ಕೋಟೆ ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕ್ವಶನ್ ನಂಬರ್ 2 ನೋಡಿ ನಿಮಗಾಗಿ. ಕ್ವಶನ್ ನಂಬರ್ 2, ಶೇರ್ ಶಾ ನಿರ್ಮಾಣ ಮಾಡಿದಂಥ ಪ್ರಮುಖವಾದಂಥ ಕೋಟೆ ಯಾವುದು, ಪ್ರಸಿದ್ಧವಾದಂಥ ಕೋಟೆ ಯಾವುದು, ಇದು ದೆಹಲಿಯಲ್ಲಿ ನಿರ್ಮಾಣ ಮಾಡಿರ್ತಾನೆ. ಇದು ಯಾವುದಂತ ಕಮೆಂಟ್ ಮೂಲಕ ನೀವು ಉತ್ತರವನ್ನು ತಿಳಿಸಿ. ಕ್ವಶನ್ ನಂಬರ್ 2 ಅಂತ ಹಾಕಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಪುರಾಣ ಕಿಲಾದ ಒಳಗೆ ಶೇರ್ ಶಾ ನಿರ್ಮಿಸಿದಂಥ ಪ್ರಸಿದ್ಧ ಮಸೀದಿ ಯಾವುದಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ಕೋಟೆ ಅಂತ ಕೊಟ್ಟಿದ್ದರು. ಇಲ್ಲಿ ಪುರಾಣ ಕಿಲಾ ಒಳಗೆ ಏನಪ್ಪ ಅಂತಂದರೆ ಶೇರ್ ಶಾ ನಿರ್ಮಿಸಿದಂಥ ಪ್ರಮುಖವಾದಂಥ ಮಸೀದಿ ಯಾವುದಂತ ಕೊಟ್ಟಿದ್ದಾರೆ. ಯಾವ ಮಸೀದಿಯನ್ನು ಶೇರ್ ಶಾ ಸೂರಿ ನಿರ್ಮಾಣ ಮಾಡ್ತಾನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಕಿಲ್ಲಾ ಇ ಕೂನಾ ಮಸೀದಿ. ಕಿಲ್ಲಾ ಇ ಕೂನಾ ಮಸೀದಿ ಏನಪ್ಪ ಅಂತಂದರೆ ಶೇರ್ ಶಾ ಸೂರಿ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಯಾವಾಗಪ್ಪ ಅಂತಂದರೆ 1541ರಲ್ಲಿ ಏನಪ್ಪ ಅಂತಂದರೆ ಇದನ್ನು ನಿರ್ಮಾಣ ಮಾಡಲಾಗುತ್ತದೆ. ಓಕೆ, ಇದು ನಿರ್ಮಿಸಲಾದ ಕಿಲ್ಲಾ ಇ ಕೂನಾ ಏನಪ್ಪ ಅಂತಂದರೆ ಮಸೀದಿ ಸೂರ್ ಕಾಲದ ಅದ್ಭುತ ವಾಸ್ತುಶಿಲ್ಪ ಮತ್ತು ಇಂಡೋ ಇಸ್ಲಾಮಿಕ್ ಕಲೆಗೆ ಸೊಬಗಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತಲೇ ಹೇಳ್ಬೋದು. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ನೋಡಿ. ಇದು ಪ್ರಮುಖವಾಗಿ ಮಸೀದಿ ಆಗಿದೆ. ಓಕೆ, ಕಿಲ್ಲಾ ಇ ಕೂನಾ ಎಂಬುದು ಏನಪ್ಪ ಅಂತ ಕೂಡ ಕೇಳ್ಬೋದು ಅಥವಾ ಒಂದಿಷ್ಟು ಬೇರೆಯಲ್ಲಿ ಕೂಡ ಬರ್ಬೋದು. ಇದೇನಾಗಿದೆ, ಇದೊಂದು ಮಸೀದಿ ಆಗಿದೆ ನೋಡಿ. ಇದು ನಿರ್ಮಾಣ ಮಾಡಿದ್ದು ಯಾವಾಗಪ್ಪ ಅಂತಂದರೆ 1541ರಲ್ಲಿ. ನೆಕ್ಸ್ಟ್, ಭೂಮಿಯನ್ನು ಅಳೆಯಲು ಶೇರ್ ಶಾ ಪರಿಚಯಿಸಿದ ಅಳತೆಗೊಲ್ಲು ಯಾವುದಂತ ಕೊಟ್ಟಿದ್ದಾರೆ. ಏನು ಭೂಖಂಡ ಅಳತೆ ಮಾಡ್ತಿದ್ರಲ್ಲ ಅದಕ್ಕೆ ಒಂದು ಶೇರ್ ಶಾ ಸೂರಿ ಪರಿಚಯ ಮಾಡಿದಂಥ ಅಳತೆಗೋಲು ಯಾವುದಾಗಿತ್ತು ಅದರ ಹೆಸರು ಏನಂತ ಕೊಟ್ಟಾರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲಾಯಿ ಗಜ್ ಅಂತ ಕರಿತೀವಿ ನೋಡಿರಿ. ಆಪ್ಷನ್ ಸಿ ಸಾರಿ ಇಲಾಯಿ ಗಜ್ ಅಲ್ಲ, ಸಿಕಂದರ್ ಗಜ್ ಏನು ಇರ್ಬೋದು ನೋಡೋಣ. ಆಪ್ಷನ್ಸ್ ಬಿ ಆಗಿದೆ ನೋಡಿ. ಓಕೆ, ಸಿಕಂದರ್ ಗಜ್ ಅಂತ ಕರಿತೀವಿ. ಸಿಕಂದರಿ ಗಜ್ ಏನಪ್ಪ ಅಂತಂದರೆ ಶೇರ್ ಶಾ ಸೂರಿ ಅಳತೆ ಗೋಲಾಗಿದೆ ನೋಡಿ ತನ್ನ ಒಂದು ಭೂಖಂಡದಲ್ಲಿ. ಸಿಕಂದರ್ ಲೋಧಿ ಪರಿಚಯಿಸಿದ 32 ಇಂಚುಗಳ ಮರದ ಕೋಲಾದ ಸಿಕಂದರಿ ಗಜ್ಜನ್ನು ಶೇರ್ ಶಾ ಏನು ಮಾಡ್ತಾನಂದರೆ ತನ್ನ ಸಾಮ್ರಾಜ್ಯದಾದ್ಯಂತ ಕರಾರುವಕ್ಕಾದ ಭೂಮಾಪನಕ್ಕಾಗಿ ವ್ಯಾಪಕವಾಗಿ ಬಳಕೆ ಮಾಡ್ತಾನೆ. ಯಾವಾಗ ಶೇರ್ ಶಾ ಸೂರಿ ಇದು ಸಿಕಂದರ್ ಲೋಧಿ ಏನಪ್ಪ ಅಂತಂದರೆ ಪರಿಚಯ ಮಾಡಿರ್ತಾನೆ 32 ಇಂಚದ್ದು. ಓಕೆ, ಅಥವಾ 39 ಅಂಗುಲ ಅಂತ ಕೂಡ ಕರಿತಾರೆ ನೋಡ್ರಿ, ಸಿಕಂದರಿ ಗಜ್. ನೆಕ್ಸ್ಟ್, ಸೂರ್ ಸಂತತಿ ಅಡಿಯಲ್ಲಿ ಆಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯಗಳನ್ನು ವಿಭಜಿಸಿದ ಅತಿ ದೊಡ್ಡ ಘಟಕ ಯಾವುದಂತ ಕೊಟ್ಟಿದ್ದಾರೆ. ಆಡಳಿತಕ್ಕಾಗಿ ವಿಭಾಗ ಮಾಡಲಾಗುತ್ತದೆ. ಅತಿ ದೊಡ್ಡ ಒಂದು ಘಟಕ ಯಾವುದಾಗಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಯಾವುದಪ್ಪ ಅಂತಂದರೆ ಸರ್ಕಾರ ನೋಡ್ರಿ. ಓಕೆ, ಆಪ್ಷನ್ ಸಿ ಸರ್ಕಾರ ಸರಿಯಾದ ಉತ್ತರ ಇದೆ ನೋಡ್ರಿ. ಇಡೀ ಸಾಮ್ರಾಜ್ಯವನ್ನು 47 ಸರ್ಕಾರಗಳಾಗಿ ವಿಂಗಡಣೆ ಮಾಡಲಾಗುತ್ತದೆ. ಎಷ್ಟು? 47 ಸರ್ಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಓಕೆ, 47 ಸರ್ಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಈ ಒಂದು ಆಡಳಿತದ ಸುಗಮ ನಿರ್ವಹಣೆಗಾಗಿ ಏನು ಮಾಡ್ತಾರೆ ಅಂದರೆ ಸರ್ಕಾರಗಳನ್ನು ಮತ್ತೆ ಏನಪ್ಪ ಅಂತಂದರೆ ಪರಗಣಗಳಾಗಿ ವಿಂಗಡಣೆ ಮಾಡ್ತಾರೆ. ಓಕೆ, ಸರ್ಕಾರ ಆಗಡೆ ಏನು ಬರ್ತದೆ ಪರಗಣ ಅಂತ ಬರ್ತದೆ ನೋಡಿ. ಪರಗಣ ಅಂತ ಅಂದರೆ ತಾಲೂಕುಗಳು, ಪರಗಣ ಅಂತ ಕರಿತಾರೆ. ಪರಗಣಾಗಿ ವಿಭಾಗ ಮಾಡ್ತಾರೆ. ಇದು ಈ ರೀತಿಯಾಗಿ ಏನಪ್ಪ ಅಂತಂದರೆ ಇವರ ಒಂದು ಆಡಳಿತ ನಡೀತದೆ ನೋಡ್ರಿ, ಸಾಮ್ರಾಜ್ಯ ಆಡಳಿತ. ನೆಕ್ಸ್ಟ್, ಸೂರ್ ಸಂತತಿಯ ಕೊನೆ ದೊರೆ ಸಿಕಂದರ್ ಶಾ ಸೂರಿಯು 1555ರಲ್ಲಿ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ಮತ್ತೆ ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರು, ಮತ್ತು ಈ ಒಂದು ಏನು ಹುಮಾಯಿಂದ ಶೇರ್ ಶಾ ಸೂರಿ ಸ್ಥಾಪನೆ ಮಾಡಿದ್ನ ಅಂತ ಈ ಒಂದು ಸಾಮ್ರಾಜ್ಯವನ್ನು ಮತ್ತೆ ಮೊಘಲರು ಏನು ಮಾಡ್ತಾರೆ ಅಂದರೆ 1555ರಲ್ಲಿ ಮರಳಿ ಪಡೆದುಕೊಳ್ತಾರೆ. ಆವಾಗಿನ ಒಂದು ರಾಜ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಹುಮಾಯೂನ್ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಪರ್ಷಿಯಾದಲ್ಲಿ ಆಶ್ರಯ ಪಡೆದಿದ್ದ ಹುಮಾಯೂನ್ ಏನಪ್ಪ ಅಂತಂದರೆ ಶೇರ್ ಶಾ ಸೂರಿ ಆತನನ್ನು 1540ರಲ್ಲಿ
ಸೋಲಿಸಿರ್ತಾನೆ. ಓಕೆ, 1540ರಲ್ಲಿ ಸೋಲಿಸಿರ್ತಾನೆ. ಅಂಥ ಸಂದರ್ಭದಲ್ಲಿ ಈತ ಏನು ಮಾಡಿರ್ತಾನೆ, ಹುಮಾಯೂನ್ ಈತ ಪರ್ಷಿಯಾದಲ್ಲಿ ಆಶ್ರಯ ಪಡೆದಿರ್ತಾನೆ. ನಂತರ ದಿನಗಳಲ್ಲಿ ಶೇರ್ ಶಾ ಸೂರಿ ಮರಣದ ನಂತರ ಮತ್ತೆ ಏನಪ್ಪ ಅಂತಂದರೆ ಈತ ದೆಹಲಿ ಮೇಲೆ ಆಕ್ರಮಣ ಮಾಡ್ತಾನೆ ನೋಡ್ರಿ. ಯಾವಾಗಪ್ಪ ಅಂತಂದರೆ 1555ರಲ್ಲಿ. ಆ ಒಂದು 1555ರಲ್ಲಿ ಒಂದು ಸಿರಿಂದ್ ಕದನದಲ್ಲಿ ತನ್ನ ಸೇನಾಪತಿಯಾಗಿರುವಂಥ ಬೈರಮ್ ಖಾನ್ನ ಸಹಾಯದಿಂದ ಸಿಕಿಂದರ್ ಶಾನನ್ನು ಸೋಲಿಸಿ ಏನಪ್ಪ ಅಂತಂದರೆ ದೆಹಲಿಯನ್ನು ವಶಪಡಿಸಿಕೊಳ್ತಾನೆ ನೋಡ್ರಿ. ಯಾರು? ಹುಮಾಯೂನ್. ಓಕೆ, ಸಿಕಿಂದರ್ ಶಾ ಸೂರಿಯನ್ನು ಸೋಲಿಸಿ ಏನಪ್ಪ ಅಂತಂದರೆ ದೆಹಲಿಯನ್ನು ಹುಮಾಯೂನ್ ಮರಳಿ ಪಡೆದುಕೊಳ್ಳುತ್ತಾನೆ. ನೆಕ್ಸ್ಟ್, ಸೂರ್ ಸಂತತಿಯು ದೆಹಲಿಯ ಮೇಲೆ ಒಟ್ಟು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿತು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಏನಪ್ಪ ಅಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಗೊತ್ತಿರ್ಬೋದು 1540ರಿಗೆ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ, 1555ಕ್ಕೆ ಇದನ್ನು ಅಂತ್ಯ ಆಗುತ್ತದೆ. ಎಷ್ಟು ವರ್ಷ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ಸೂರ್ ಸಂತತಿಯ ಆಡಳಿತದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗುತ್ತಿತ್ತಂತ ಕೊಟ್ಟಿದ್ದಾರೆ. ಓಕೆ, ಗ್ರಾಮದ ಮುಖ್ಯಸ್ಥನನ್ನು ಯಾವ ಒಂದು ಹೆಸರಿನಿಂದ ಕರಿತಿದ್ರು ಈ ಒಂದು ಸೂರ್ ಸಂತತಿಯ ಒಂದು ಆಡಳಿತದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮುಕ್ದಮ್ ಚೌಧರಿ ಅಂತ ಕರಿತಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಮುಕ್ದಮ್ ಚೌಧರಿ ಅಂತ ಕರಿತಿರ್ತಾರೆ ಈ ಒಂದು ಶೇರ್ ಶಾ ಸೂರಿ ಗ್ರಾಮದ ಮುಖ್ಯಸ್ಥನನ್ನು. ಓಕೆ, ಗ್ರಾಮವು ಏನಪ್ಪ ಅಂತಂದರೆ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಆಗಿರುತ್ತೆ ನೋಡ್ರಿ. ಇಲ್ಲಿ ಮುಕ್ದಮ್ ಅಥವಾ ಚೌಧರಿ ಏನಪ್ಪ ಅಂತಂದರೆ ಗ್ರಾಮದ ಮುಖ್ಯಸ್ಥ ಆಗಿರ್ತಾನೆ. ಮುಕ್ದಮ್ ಅಂತಿರ್ತಾರೆ ಅಥವಾ ಚೌಧರಿ ಕೂಡ ಅಂತಿರ್ತಾರೆ ನೋಡ್ರಿ. ಈತ ಏನಪ್ಪ ಅಂತಂದರೆ ಗ್ರಾಮದ ಮುಖ್ಯಸ್ಥ ಆಗಿರ್ತಾನೆ ನೋಡ್ರಿ. ಪಂಚಾಯತ್ ವ್ಯವಸ್ಥೆಯ ಮೂಲಕ ಏನಪ್ಪ ಅಂತಂದರೆ ಆತನನ್ನು ಗ್ರಾಮದ ಆಡಳಿತ ಮತ್ತು ನ್ಯಾಯದಾನವನ್ನು ನೋಡಿಕೊಳ್ಳುತ್ತಿರ್ತಾನೆ. ಓಕೆ, ಈಗೇನು ನಾವು ನಡೀತಿದೆ ಪಂಚಾಯತಿಗಳಲ್ಲಿ ಯಾವ ರೀತಿಯಾಗಿ ಗ್ರಾಮದ ಒಂದು ಮುಖ್ಯಸ್ಥನನ್ನು ಅಧಿಕಾರಿಯಾಗಿ ಮಾಡ್ತಾರೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಆತನನ್ನು ಆಯ್ಕೆ ಮಾಡ್ತಿರ್ತಾರೆ. ಓಕೆ, ಆ ಒಂದು ಗ್ರಾಮದ ಮುಖ್ಯಸ್ಥನಿಗೆ ಏನಂತ ಕರಿತಿರ್ತಾರೆ, ಮುಕ್ದಮ್ ಅಥವಾ ಚೌಧರಿ ಅಂತ ಕರಿತಿರ್ತಾರೆ ನೋಡ್ರಿ. ಓಕೆ, ಗ್ರಾಮ ಏನಪ್ಪ ಅಂತಂದರೆ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಆಗಿರ್ತದೆ. ಓಕೆ, ಇವು ಏನಪ್ಪ ಅಂತಂದರೆ ಶೇರ್ ಶಾ ಸೂರಿಯ ಒಂದು ಸೂರ್ ಸಂತತಿ ಬಗ್ಗೆ ಸಂಬಂಧಿಸಿದಂಥ ಪ್ರಮುಖ MCQsಗಳಾಗಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳು ಬೇಕಪ್ಪ ನಾವು ಓದೋಕೆ ಅಂತಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ವೀಡಿಯೋ ಬರ್ತವೆ ಅಂತಂದರೆ GKಗೆ ಸಂಬಂಧಿಸಿದಂಥ ವೀಡಿಯೋಗಳು ಬರ್ತವೆ. ಓಕೆ, ಪ್ರಮುಖವಾಗಿರುವಂಥ ವೀಡಿಯೋಗಳು ಬರ್ತವೆ ನೋಡಿರಿ. ನೀವು ಯಾವ ಪರೀಕ್ಷೆಗೆ ತಯಾರು ನಡೆಸ್ತಿದ್ರೆ ಅದರ ಮೇಲೆ ಇರ್ತದೆ. ಇಲ್ಲಿ ನಮಗೆ ಸಂಬಂಧಪಟ್ಟಂಥ ಯಾವುದಂದರೆ ಇಲ್ಲಿ ನಾವು ಯಾವ ಪರೀಕ್ಷೆ ಅಂದರೆ GPS ನೋಡಿರಿ. ಯಾರು ಶಿಕ್ಷಕರಾಗಲು ಅಭ್ಯರ್ಥಿಗಳು ಪ್ರಮುಖವಾಗಿ ನೋಡುವಂಥ ವಿಷಯ ಆಗಿರ್ತದೆ. ಓಕೆ, GPS ಅಭ್ಯರ್ಥಿಗಳು ಈ ಒಂದು ವೀಡಿಯೋನ ಒಂದು ಬಿಡಲಾರ್ದ ನೋಡಿರಿ ಕೊನೆವರೆಗೂ. ಓಕೆ, ಅವರಿಗಾಗಿ ಈ ಒಂದು ವಿಡಿಯೋ ಇರ್ತದೆ. ಜೊತೆಗೆ PC PSIಗಳು ಕೂಡ ಏನಪ್ಪ ಅಂತಂದರೆ PSI ಮತ್ತು PC SD FD ಎಲ್ಲ ಒಂದು ಸಬ್ಜೆಕ್ಟ್ ಕೂಡ ಸೇಮ್ ಇರ್ತದೆ. ಓಕೆ, GK ಸೇಮ್ ಇರ್ತದಲ್ಲ, ಅದಕ್ಕಾಗಿ ಅವರು ಕೂಡ ಈ ಒಂದು ವಿಡಿಯೋ ನೋಡಿಕೊಳ್ಳಿ. ಓಕೆ, ಇಲ್ಲಿ ನೋಡಿರಿ, ಪ್ರಮುಖವಾಗಿ GPS ಅಭ್ಯರ್ಥಿಗಳಿಗೆ ನಾನು ಸೈಕಾಲಜಿ ವಿಡಿಯೋ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನೋಡಿಕೊಳ್ಳಿ. GPS ಅಭ್ಯರ್ಥಿಗಳಿಗೆ ಇರ್ತದೆ ನೋಡಿರಿ. ಪೇಪರ್ 1ನಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಅಲ್ಲಿ GK ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಸೈಕಾಲಜಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕೇಳ್ತಾರೆ. ಕಂಪ್ಯೂಟರ್, ಕನ್ನಡ, ಇಂಗ್ಲೀಷ್ ಬರ್ತವೆ. ಅದಕ್ಕಾಗಿ ತಪ್ಪದೇ ಈ ಒಂದು ವಿಡಿಯೋ ನೋಡಿ. ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಅಭ್ಯರ್ಥಿಗಳು ಕೂಡ ಈ ಒಂದು ವಿಡಿಯೋನ ನೋಡಿ. ಓಕೆ, ಅವ್ರಿಗೆ ಕೂಡ ಸಂಬಂಧಪಟ್ಟಿದೆ. ಯಾಕಪ್ಪ ಅಂತಂದರೆ GK ಪೊಲೀಸ್ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾರೆ. ಪೊಲೀಸ್ ಪರೀಕ್ಷೆ ಅಂತಲ್ಲ, ಒಟ್ಟು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಈ ಒಂದು GKಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ತವೆ ನೋಡಿರಿ. ಓಕೆ, ಅದಕ್ಕಾಗಿ ಎಲ್ಲರೂ ಒಂದು ವಿಡಿಯೋನ ನೋಡಿಕೊಳ್ಳಿ. ಓಕೆ, ಇಲ್ಲಿವರೆಗೂ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಓಕೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಫ್ಯಾಮಿಲಿನ ಸೇರಿಕೊಳ್ಳಿ. ಓಕೆ, ಇಲ್ಲಿಗೆ ನಮ್ಮ ಒಂದು ಫ್ಯಾಮಿಲಿ ಏನಪ್ಪ ಅಂತಂದರೆ ಎಷ್ಟು 1.730 ಏನು ಮೆಂಬರ್ಗಳಿದ್ದಾರೆ. 1730 ಏನಪ್ಪ ಅಂತಂದರೆ ಮೆಂಬರ್ಗಳು ನಮ್ಮ ಒಂದು ಫ್ಯಾಮಿಲಿನಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಮುಖವಾಗಿರುವಂಥ ವಿಡಿಯೋ ಹಾಕಿದ್ದೀನಿ. ಇಲ್ಲಿವರೆಗೂ ಎಲ್ಲರೂ ನೋಡಿಕೊಳ್ಳಿ ಸ್ನೇಹಿತರೆ. ಓಕೆ,
ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ವಿಡಿಯೋನ ಹಾಕ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.